ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಪಾಠವಾದ ಕೃತಜ್ಞತಾ ದಿನಚರಿ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೌಲ್ಯ ಶಿಕ್ಷಣದ ಎಲ್ಲ ಪಾಠಗಳನ್ನು ಕೂಡ ನಮ್ಮ ಒಂದು ಚಾನಲ್ನಲ್ಲಿ ಅಪ್ಡೇಟನ್ನು ಮಾಡಲಾಗ್ತಾ ಇದೆ. ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಈ ಒಂದು ಸೇವೆಯನ್ನು ನೀವು ಯುಟಿಲೈಸ್ ಮಾಡಿಕೊಳ್ಳಿ. ಇಲ್ಲಿ ಕೃತಜ್ಞತಾ ದಿನಚರಿ. ಕೃತಜ್ಞತೆ ಅಂದರೆ ಏನು ಅಂತಕ್ಕಂಥದ್ದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಕೃತಜ್ಞತೆ ಅಂದರೆ ನಿಮಗೆ ಸಹಾಯ ಮಾಡಿದ ಅಥವಾ ನಿಮ್ಮನ್ನು ಸಂತೋಷಪಡಿಸಿದ ಜನರಿಗಾಗಿರ್ಬೋದು, ವಸ್ತುಗಳಿಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು ಧನ್ಯವಾದವನ್ನು ಅರ್ಪಿಸ್ತಕ್ಕಂಥದ್ದಕ್ಕೆ ನಾವು ಕೃತಜ್ಞತೆ ಅಂತ ಕರಿತೀವಿ. ಮಾನವ ಸಂಘಜೀವಿ. ಮಾನವನಿಗೆ ಹಲವಾರು ಕಡೆಯಿಂದ ಸಹಾಯಗಳು ಆಗ್ತಾ ಇರ್ತದೆ. ಈಗ ವಿದ್ಯಾರ್ಥಿ ದೆಸೆಯಲ್ಲಿ ನಾವು ನೋಡೋದಾದರೆ, ನೀವು ಮನೆಯಿಂದ ಶಾಲೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು ಬಸ್ಸಿನಲ್ಲಿ ಬರ್ತಿರ್ತೀರ. ಆ ಬಸ್ಸಿನಲ್ಲಿ ಬರಬೇಕು ಅಂತಂದರೆ ಬಸ್ಸಿನ ಚಾಲಕರು ಮತ್ತು ಕಂಡಕ್ಟರ್ ನಿಮಗೆ ಸಹಾಯವನ್ನು ಮಾಡ್ತಾರೆ. ಈಗ ಬಸ್ಸನ್ನು ಓಡಿಸ್ಕೊಂಡು ಡ್ರೈವರು ಬರ್ತಾರೆ. ಅವರಿಗೆ ನೀವೇನು ಮಾಡಬೇಕು, ನಮ್ಮನ್ನು ಶಾಲೆಗೆ ತಂದು ಬಿಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇನ್ನು ಮನೆಯಲ್ಲಿ ನಿಮಗೆ ಬಟ್ಟೆಯನ್ನು ಒಗಿತಕ್ಕಂಥ ಕೆಲಸವಾಗಿರ್ಬೋದು, ಅಡುಗೆ ಮಾಡೋ ಕೆಲಸ ಆಗಿರ್ಬೋದು, ಇವುಗಳನ್ನು ನಿಮ್ಮ ತಾಯಿ ನಿಮಗೆ ಮಾಡಿಕೊಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಅವರ ಕೆಲಸಗಳಿಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇನ್ನು ತಂದೆ ನಿಮಗೆ ತಿಂಡಿಯನ್ನು ತಂದು ಕೊಡ್ತಕ್ಕಂಥದ್ದಾಗಿರ್ಬೋದು, ನಿಮ್ಗೆ ಹೊಸ ಬಟ್ಟೆಗಳನ್ನು ತಂದು ಕೊಡೋದಾಗಿರ್ಬೋದು, ಇಂಥ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ನೀವೇನು ಮಾಡಬೇಕು, ಅವರಿಗೆ ಧನ್ಯವಾದಗಳನ್ನು ಹೇಳ್ತಕ್ಕಂಥ ರೂಢಿಯನ್ನು ಮಾಡಿಕೊಳ್ಬೇಕು. ಇನ್ನು ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ ಆಗಿರ್ಬೋದು, ನಿಮಗೆ ಹಲವಾರು ಕೆಲಸಗಳಲ್ಲಿ ಅವರೇನು ಮಾಡ್ತಾರೆ, ನಿಮಗೆ ಸಹಾಯವನ್ನು ಮಾಡ್ತಾರೆ, ನಿಮ್ಮನ್ನ ಸಂತೋಷವನ್ನು ಪಡಿಸ್ತಾರೆ. ಅಂಥ ಒಂದು ಸನ್ನಿವೇಶಕ್ಕೆ ನೀವು ಧನ್ಯವಾದವನ್ನು ಅರ್ಪಿಸ್ತಕ್ಕಂಥ ಒಂದು ಗುಣವನ್ನು ನೀವಲ್ಲಿ ಬೆಳೆಸ್ಕೋಬೇಕಾಗುತ್ತೆ. ಇನ್ನು ಶಾಲೆಗೆ ಬಂದರೆ, ಶಾಲೆಯಲ್ಲಿ ಶಿಕ್ಷಕರು ನಿಮಗೋಸ್ಕರ ಒಳ್ಳೊಳ್ಳೆ ಪಾಠಗಳನ್ನು ಮಾಡ್ತಕ್ಕಂಥದ್ದು ಮತ್ತು ಒಳ್ಳೊಳ್ಳೆ ವಿಷಯಗಳನ್ನು ಹೇಳ್ತಕ್ಕಂಥದ್ದು ಇದರಲ್ಲಿ ನೆರವಾಗ್ತಾರೆ. ಅವ್ರಿಗೂ ಕೂಡ ನೀವೇನು ಮಾಡಬೇಕು, ಧನ್ಯವಾದಗಳನ್ನು ಹೇಳಬೇಕು. ಮತ್ತು ನೀವು ಶಾಲೆಯಲ್ಲಿ ಬಿಸಿ ಊಟವನ್ನು ಮಾಡ್ತಿರ್ತೀರ. ಆ ಬಿಸಿ ಊಟವನ್ನು ಮಾಡೋದಕ್ಕೆ ಅಡುಗೆ ಸಹಾಯಕರು ಇರ್ತಾರೆ. ಅವ್ರಿಗೂ ಕೂಡ ನೀವೇನು ಮಾಡಬೇಕು, ಧನ್ಯವಾದ ಹೇಳಬೇಕು. ನಮಗೆ ಅಡುಗೆಯನ್ನು ಮಾಡಿಕೊಟ್ರಿ ಇವತ್ತು, ಅದಕ್ಕೆ ನಿಮಗೆ ಧನ್ಯವಾದ ಅರ್ಪಿಸ್ತೀನಿ ಅಂತೇಳಿ ಅವ್ರಿಗೇನು ಮಾಡಬೇಕು, ನೀವು ಧನ್ಯವಾದಗಳನ್ನು ಅರ್ಪಿಸ್ಬೇಕಾಗತ್ತೆ. ಇನ್ನು ನಿಮಗೆ ಜ್ವರ ಬಂದಂಥ ಸಂದರ್ಭದಲ್ಲಿ ನೀವು ಆಸ್ಪತ್ರೆಗೆ ಹೋಗ್ತೀರಾ, ಅವರಿಗೆ ಧನ್ಯವಾದವನ್ನು ಅರ್ಪಿಸ್ಬೇಕು. ಮತ್ತು ಕಾನೂನುಗಳನ್ನು ರಕ್ಷಣೆಯನ್ನು ಮಾಡ್ತಿರ್ತಾರೆ ಪೊಲೀಸರು, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕು. ಮತ್ತು ದೇಶವನ್ನು ಕಾಯ್ತಿರ್ತಕ್ಕಂಥ ಸೈನಿಕರು, ಇವರೆಲ್ಲ ನಮಗೋಸ್ಕರ ಏನು ಮಾಡ್ತಿದ್ದಾರೆ, ಶ್ರಮವನ್ನು ಆಗ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಿದ್ದಾರೆ. ಅಂಥವರಿಗೆಲ್ಲ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅಂದರೆ ನಿಮಗೆ ಆಗಿರ್ಬೋದು ಅಥವಾ ದೇಶಕ್ಕೆ ಆಗಿರ್ಬೋದು ಸಹಾಯನ ಮಾಡ್ತಕ್ಕಂಥ, ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಮೊದಲು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗುತ್ತೆ. ಈ ಕೃತಜ್ಞತೆಯಿಂದ ಅವ್ರಿಗೆ ಸಂತೋಷ ಆಗುತ್ತೆ. ಮತ್ತು ಮಾಡ್ತಕ್ಕಂಥ ಕೆಲಸ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸು ಕೂಡ ಅವ್ರಿಗೆ ಬರ್ತದೆ ಅಂತ ಹೇಳ್ಬೋದು. ಇದು ಕೃತಜ್ಞತೆಗೆ ಸಂಬಂಧಪಟ್ಟಂಥ ವಿಷಯ ಆಯಿತು. ನೀವು ಇನ್ನೂ ಕೂಡ ಒಂದು ಮಾಡ್ಬೋದು. ನಿಮಗೆ ಯಾರ್ಯಾರು ಸಹಾಯ ಮಾಡ್ತಾರೆ ಅವ್ರಿಗೆ ಗ್ರೀಟಿಂಗ್ ಕಾರ್ಡ್ಗಳನ್ನು ಮುಖಾಂತರ ಗ್ರೀಟಿಂಗ್ ಕಾರ್ಡನ್ನ ಕೊಟ್ಟು ಅವ್ರಿಗೆ ಧನ್ಯವಾದವನ್ನು ಹೇಳ್ತಕ್ಕಂಥದ್ದು, ಕೃತಜ್ಞತೆಯನ್ನು ಹೇಳ್ತಕ್ಕಂಥ ಒಂದು ರೂಢಿಯನ್ನು ಕೂಡ ನೀವು ಮಾಡಿಕೊಂಡ್ರೆ ಅದು ಕೂಡ ಉತ್ತಮ ಆಗಿರ್ತದೆ ಅಂತ ಹೇಳ್ಬೋದು. ಇನ್ನು ಯೋಚಿಸಿ ಬರೆಯಿರಿ ಅಂತ ಒಂದು ಚಟುವಟಿಕೆಗಳ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಂದು ನಿಮಗೆ ನಗು ಅಥವಾ ಸಂತೋಷ ತಂದ ವಿಷಯ ಯಾವುದು? ಬೆಳಗ್ಗೆಯಿಂದ ಸಂಜೆ ತನಕ ಶಾಲೆಯಲ್ಲಿ ಇರ್ತೀರಾ ಅಥವಾ ಹೊರಗಡೆಯಿಂದ ಬರ್ತೀರಾ, ಈ ಸಂದರ್ಭದಲ್ಲಿ ನಿಮಗೆ ಸಂತೋಷವನ್ನು ತಂದಂಥ, ಖುಷಿಯನ್ನು ಕೊಟ್ಟಂಥ ವಿಷಯ ಯಾವುದು? ನಾನು ಪರೀಕ್ಷೆಯಲ್ಲಿ ಮಾರ್ಕ್ಸನ್ನ ಚೆನ್ನಾಗಿ ತೆಗೆದೆ, ನಾನು ಪ್ರಶ್ನೆಗೆ ಉತ್ತರಿಸಿದೆ, ಅಥವಾ ನಾನು ಯಾವುದೋ ಒಂದು ಕೆಲಸ ಮಾಡಿದೆ ಶಾಲೆಯಲ್ಲಿ, ಅದಕ್ಕೆ ನನಗೆ ಶಿಕ್ಷಕರು ನನ್ನ ಹೊಗಳಿದ್ರು, ಅದಕ್ಕೆ ನನಗೆ ಸಂತೋಷ ಆಯಿತು. ಪರೀಕ್ಷೆಯಲ್ಲಿ ಪಾಸ್ ಮಾಡಿದಾಗ ಫಸ್ಟ್ ಕ್ಲಾಸ್ ಬಂದಕ್ಕೆ ನನಗೆ ಸಂತೋಷ ಆಯಿತು. ಈ ರೀತಿ ನಿಮಗೆ ಸಂತೋಷವನ್ನು ತಂದಂಥ ವಿಷಯದ ಬಗ್ಗೆ ನೀವು ಬರೀರಿ ಒಂದಷ್ಟು, ಅಥವಾ ಹೇಳಿ. ನಿಮಗೆ ಯಾವುದಾದರೂ ವಿಷಯಕ್ಕೆ ಕರುಣೆ ತೋರಿಸಿದ್ದೀರೇ ಎಂದು ಅದು ನಿಮಗೆ ಹೇಗೆ ಅನಿಸಿತು? ಯಾರಾದರೂ ನಿಮಗೆ ಕರುಣೆಯನ್ನು ತೋರಿಸಿದಂಥ ಸಂದರ್ಭದಲ್ಲಿ, ಈಗ ನೀವು ಕೆಳಗಡೆ ಬಿದ್ದುಬಿಟ್ಟಿರ್ತೀರ, ಆ ಬಿದ್ದು ಕರುಣೆಯಿಂದ ನಿಮ್ಮನ್ನು ಮೇಲೆ ಕೆತ್ತಾರೆ ಅಂದ್ಕೊಳ್ಳಿ, ಅದು ಕೂಡ ಕರುಣೆಯನ್ನು ತರಿಸ್ತಕ್ಕಂಥ ಒಂದು ವಿಚಾರ ಆಗಿರ್ತದೆ. ಆ ರೀತಿ ನಿಮ್ಮನ್ನು ಕರುಣೆಯಿಂದ ಎಬ್ಬಿಸಿದಾಗ ನಿಮ್ಗೇನು ಅನಿಸ್ತು? ಸಂತೋಷ ಆಯಿತಾ? ಅವ್ರಿಗೆ ನೀವೇನಂತ ಹೇಳಿದ್ರಿ? ಇದ್ರ ಬಗ್ಗೆ ನೀವು ಒಂದಷ್ಟು ಬರೆಯಿರಿ. ಇಂದು ನೀವು ಯಾರಿಗೆ ಕೃತಜ್ಞರಾಗಿದ್ದೀರಿ ಅವರ ಹೆಸರನ್ನು ಬರೆಯಿರಿ. ಇವತ್ತು ನಿಮಗೆ ಯಾರು ಸಹಾಯ ಮಾಡಿದ್ರು ಅಥವಾ ಯಾರು ಸಂತೋಷವನ್ನು ಪಡಿಸಿದ್ರು, ಯಾವ ವಿಷಯಕ್ಕೋಸ್ಕರ ನೀವು ಸಂತೋಷವಾಗಿದ್ದೀರಾ ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಪುಸ್ತಕದಲ್ಲಿ ಬರೀಬೇಕಾಗತ್ತೆ.
ನಾನು ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ನನ್ನ ಸ್ನೇಹಿತ ಒಂದು ಪೆನ್ ಇರಲಿಲ್ಲ ಅಥವಾ ಪುಸ್ತಕ ಇರಲಿಲ್ಲ, ಒಂದು ಪುಸ್ತಕವನ್ನು ಕೊಟ್ಟ, ಅದಕ್ಕೆ ನಾನು ಅವನಿಗೆ ಕೃತಜ್ಞನಾಗಿದ್ದೇನೆ ಅಂತ ಏನೋ ಒಂದು ನಿಮಗೆ ಅನಿಸಿದ್ದ ಅಲ್ಲಿ ಬರೀಬೇಕು. ನೀವು ಬೇರೆಯವರಿಗಾಗಿ ಏನು ಒಳ್ಳೆಯದು ಮಾಡಿದ್ದೀರಿ, ನೀವು ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಕುಟುಂಬದವರಿಗಾಗಿರ್ಬೋದು, ಅಥವಾ ಸಮಾಜದಲ್ಲಿ ಜನರಿಗೆ ಆಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ಏನಾದರೂ ನೀವು ಸಹಾಯವನ್ನು ಮಾಡಿದರೆ ಆ ಒಳ್ಳೆಯ ಕೆಲಸವನ್ನು ನೀವು ಬರೆಯಿರಿ. ಒಂದು ನಾಯಿಗೆ ನಾನು ಊಟ ಹಾಕಿದೆ, ಅಥವಾ ನನ್ನ ಸ್ನೇಹಿತನಿಗೆ ಒಂದು ಪೆನ್ನನ್ನು ಕೊಟ್ಟೆ, ಅಥವಾ ಸ್ನೇಹಿತನ ಒಂದು ಕೆಲಸಕ್ಕೆ ನಾನು ನೆರವಾದೆ, ಏನಿತ್ತು ಅದನ್ನು ಬರೀರಿ. ನಿಮ್ಮ ಬಗ್ಗೆ ನಿಮಗೆ ಏನು ಇಷ್ಟ, ನಿಮ್ಗೇನು ಇಷ್ಟ, ನಿಮ್ಮ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಾನು ಪ್ರಾಮಾಣಿಕನಾಗಿದ್ದೀನಿ, ನಾನು ಕರುಣೆಯನ್ನು ಉಳ್ಳವನಾಗಿದ್ದೀನಿ, ನಾನು ಎಲ್ಲರೂ ಕೃತಜ್ಞನಾಗಿದ್ದೀನಿ, ಏನು ನಿಮ್ಮ ಬಗ್ಗೆ ನಿಮ್ಗೆ ಏನು ಇಷ್ಟ ಅಂತಕ್ಕಂಥದ್ದನ್ನು ಒಂದೆರಡು ಪಾಯಿಂಟನ್ನು ಬರೀರಿ. ಈ ವಾರದ ನಿಮ್ಮ ಅತ್ಯುತ್ತಮದ ನೆನಪು ಯಾವುದು, ಈ ವಾರದಲ್ಲಿ ನಿಮಗೆ ಅತ್ಯುತ್ತಮ ನೆನಪು ತಂದಂಥ ವಿಷಯ ಯಾವುದು ಅಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗುತ್ತೆ ಮಕ್ಕಳು, ಬರೀಬೇಕಾಗತ್ತೆ. ಇನ್ನು ಈ ದಿನ ನಾವು ಈ ಕಾರಣಗಳಿಗೆ ಕೃತಜ್ಞರಾಗಿದ್ದೇವೆ, 5ರಿಂದ 10 ಕಾರಣಗಳನ್ನು ಗುರುತಿಸಿ. ನಾನು ಆಗಲೇ ಹೇಳಿದ್ದೆ ನೋಡಿದೆ, ಸುಮಾರು ಉದಾಹರಣೆಗಳನ್ನು ಕೊಟ್ಟೆ. ಅಂಥ ಒಂದು ಉದಾಹರಣೆಗಳನ್ನ ನೀವೇನು ಮಾಡಬೇಕು, ಅಲ್ಲಿ 5ರಿಂದ 10 ಕಾರಣಗಳನ್ನು ಪಟ್ಟಿ ಮಾಡಬೇಕು. ಮತ್ತು ಈ ಯಾವ್ಯಾವ ಒಂದು ಕಾರಣಕ್ಕಾಗಿ ನೀವು ಕೃತಜ್ಞರಾಗಿದ್ದೀರಾ ಅಂತಕ್ಕಂಥದ್ದನ್ನು ಇಲ್ಲಿ ಪಾಯಿಂಟ್ ವೈಸು ನೀವು ಅಲ್ಲಿ ಬರೆದು ಇಟ್ಕೊಳ್ಳಿ. ಅದನ್ನು ನಿಮ್ಮ ಶಿಕ್ಷಕರಿಗೂ ಕೂಡ ತೋರಿಸಿ. ಇದನ್ನು ಬಹಳ ಸರಳವಾಗಿ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ಇನ್ನು ಹೆಚ್ಚಾಗಿ ಹೇಳ್ತವರೆ ಇನ್ನೂ ಕೂಡ ಹೇಳ್ಬೋದು, ಆದರೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ತಕ್ಕಂಥ ಉದ್ದೇಶದಿಂದ ಕೃತಜ್ಞತೆ ಅಂದರೆ ಏನು, ಆ ಕೃತಜ್ಞತೆಯನ್ನು ಯಾವ್ಯಾವ ರೀತಿ ಸಂದರ್ಭದಲ್ಲಿ ನಾವು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರಗಳನ್ನು ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು.